ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂಥೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕ ಸ್ನೇಹಿತರೆ. ಶಿಕ್ಷಕರ ಬಡಾವಣೆ ಮದ್ದೂರು. ಜೊತೆಗೆ ಸುನೋ ಮೀಡಿಯಾ ಮಾನ್ಯ ಶ್ರೀ ಟಿಪ್ಪು ವರ್ಧನ್ರವರು ಸಿನಿಮಾ ನಿರ್ಮಾಪಕರು ಮತ್ತು ನಿರ್ದೇಶಕರು. ಅವರು ಸುನೋ ಮೀಡಿಯಾ ಚಾನಲ್ ಟಿ ವಿ ಚಾನಲ್ನ ಒಂದು ನಡೆಸ್ತಾ ಇದ್ದಾರೆ. ಅದರಲ್ಲಿ ನನಗೆ ಮದ್ದೂರಿನ ವರದಿಯನ್ನು ಕೊಡಿ ಅಂತೇಳಿ ವರದಿದಾರನಾಗಿ ನನ್ನನ್ನು ನೇಮಿಸಿದ್ದಾರೆ ಸ್ನೇಹಿತರೆ. ನಾನಿವತ್ತು ನಿಂತಿರುವ ಒಂದು ಜಾಗ, ಇಲ್ಲಿ ವರದಿ ಕೊಡೋದಕ್ಕೆ ನಿಂತಿರುವ ಒಂದು ಜಾಗ, ಇದು ಮದ್ದೂರಿನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಭಾಗ ಸ್ನೇಹಿತರೆ. ಇಲ್ಲಿ ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಕಲ್ಲಿನ ಪಾಳು ಬಿದ್ದಿರುವ ಮಂಟಪ ಇದು ನಿಮಗೆ ಆಗಲೇ ನಾನೊಂದು 2-3 ಕಡೆ ಒಂದು ಕೊಲ್ಲಿ ಸರ್ಕಲ್ ಬಳಿ ಕೋಡಹಳ್ಳಿ ಅಂತ ಒಂದು ಊರು ಬರುತ್ತೆ, ಮದ್ದೂರು ತಾಲೂಕು ಸ್ನೇಹಿತರೆ. ಅಲ್ಲಿ ಕೂಡ ಇಂಥದ್ದೇ ಒಂದು ಮಂಟಪ ಇದೆ. ಹಾಗೆಯೇ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ, ಅದರ ಆ ಕಡೆ ಒಂದು ವೈದ್ಯನಾಥಪುರ ಅಂತ ಬರುತ್ತೆ. ಅಲ್ಲಿ ಕೂಡ ಒಂದು ಇದೇ ರೀತಿಯ ಮಂಟಪ, ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ಬಣ್ಣ ಹೊಡೆದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ನನಗೆ ಅನ್ನಿಸ್ತಂತೆ. ಹಾಗೆಯೇ ಕೊಲ್ಲಿ ಸರ್ಕಲಲ್ಲೂ ಕೂಡ ಇದಕ್ಕೆ ಯಾವುದು ಹೊಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಡಭಾಗದಲ್ಲಿ ಅಲ್ಲಿ ಕೂಡ ಒಂದು ಇದೇ ಥರ ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಏನಿದ್ರ ಐತಿಹ್ಯ ಅಂತ ಅಂದರೆ, ಅಲ್ಲಿ ಒಂದಷ್ಟು ಸೈಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಆ ಸೈಟ್ ಮಾಡಿಬಿಟ್ಟು ಒಂದೇ ಒಂದು ಆ ಮಂಟಪ ಇರೋದನ್ನು ಒಂದು ಸೈಟ್ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಅದನ್ನು ಡೆಮಾಲಿಷ್ ಮಾಡಲಿಲ್ಲ. ಇಲ್ಲೂ ಕೂಡ ಹಾಗೆಯೇ ಇವೆಲ್ಲ ಸರ್ಕಾರಿ ಜಾಗ ಅಂತ ನನಗನ್ನಿಸುತ್ತೆ. ಏನಿದು ನಮ್ಮ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಏನು ಕೊಡುಗೆ ಜಮೀನು ಅಂಥೇಳಿ 300 ಎಕರೆ ಮದ್ದೂರಿನ ಸುತ್ತಮುತ್ತಲೂ ಆ ದೇವಸ್ಥಾನ ಇದೆ. ಹಳೆ ಬಸ್ ಸ್ಟ್ಯಾಂಡ್ ಪಕ್ಕನೇ ದೇವಸ್ಥಾನ ಇದೆ, ಉಗ್ರ ನರಸಿಂಹ ದೇವಸ್ಥಾನ. ಅಲ್ಲಿ ಬಹುಶಃ ಸುತ್ತಮುತ್ತಲು 300 ಎಕರೆ ಕೊಡುಗೆ ಜಮೀನು ಇತ್ತಂತೆ. ಈಗ ಕೋಡಹಳ್ಳಿಯ ಬಳಿ ಏನು ಕೊಲ್ಲಿ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಹೋದರೆ ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಪಕ್ಕದಲ್ಲಿರುವ ಎಲ್ಲ ಒಂದು 75 ಎಕರೆ ಇವತ್ತಿಗೂ ಅವ್ರ ಹೆಸರಿಗೆ ಆಗಿಲ್ವಂತೆ. ಏನೇನೋ ಸಾಹಸ ಮಾಡಿ ಕೆಲವರು ಅದನ್ನು ಕಬಳಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಇರ್ತಕ್ಕಂತಹ 75 ಎಕರೆ ಜಮೀನು ಈಗಲೂ ಕೂಡ ಆ ದೇವಸ್ಥಾನದ ಹೆಸರಲ್ಲೇ ಇದೆಯಂತೆ ಸ್ನೇಹಿತರೆ. ಅಲ್ಲಿ ಒಂದು ಬ್ರಿಡ್ಜು, ಒಂದು ಹೈವೇ, ಬೆಂಗಳೂರು ಮೈಸೂರು ಮಧ್ಯ ಹೈವೇ ಬರುತ್ತೆ. ಆ ಹೈವೇಗೆ ಜಾಗ ಹೋಗಿದೆ ಸ್ನೇಹಿತರೆ. ಅಲ್ಲಿ ಆ ಜಾಗದಲ್ಲಿ ಅವರ ಒಂದು RTC ಇರಲಿಲ್ವಂತೆ. ಹಾಗಾಗಿ ಅವ್ರಿಗೆಲ್ಲ ಅಲ್ಲಿ ಹಣ ಬರಲಿಲ್ವಂತೆ. ಬೇರೆ ಯಾರು ಕಬಳಿಸ್ಕೊಂಡು ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಹಣ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಂತೆ. ಸೊ ಇಲ್ಲೂ ಕೂಡ ನನಗನ್ನಿಸುತ್ತೆ ಇದು ಕೂಡ ಸರ್ಕಾರಿ ಜಾಗ ಅನಿಸುತ್ತೆ. ನೋಡಿ, ಈ ಒಂದು ಜಾಗವನ್ನು ಬಿಟ್ಟುಬಿಟ್ಟು ಇಲ್ಲಿ ಇವರು ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಶಿವಪುರ ಇಲ್ಲಿ ಬೆಸಗರಳ್ಳಿಗೆ ಹೋಗೋ ದಾರಿನಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಇದನ್ನು ಬಹುಶಃ ಸರ್ಕಾರಿ ಒಂದು ಇದು ಅಂತ ಹೇಳಿ ಈ ಬಿಲ್ಡಿಂಗ್ ಅಥವಾ ಈ ಒಂದು ಏನು ವಾಸ್ತುಶಿಲ್ಪ ಅಂತ ಕರಿಬೋದು ಸ್ನೇಹಿತರೆ. ಇದನ್ನೆಲ್ಲ ಯಾವತ್ತಿನ ಕಾಲದಲ್ಲಿ ಆಗಿದೆಯೋ ಇದರ ಇತಿಹಾಸ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದರ ಇತಿಹಾಸ, ನಾನು ಇತಿಹಾಸ ತಜ್ಞ ಅಲ್ಲ. ಇದನ್ನೆಲ್ಲ ಸರ್ಕಾರ ಏನು ಮಾಡಬೇಕು, ನಮ್ಮ ಏನು ಪ್ರಾಚ್ಯ ವಸ್ತು ಸಂಗ್ರಹಾಲಯ, ಪ್ರಾಚ್ಯ ಅಂತ ಇದೆಯಲ್ಲ, ಅದು ಆ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಗಮನಿಸಿ ಸರ್ಕಾರಿ ಜಾಗ ಇದ್ದರೆ ಇದನ್ನು ಮಾಡಿ ಕಬಳಿಸಿರುವಂಥವರಿಂದ ಕಿತ್ಕೊಂಡು ನಮ್ಮ ದಂಡಾಧಿಕಾರಿಗಳು, ಮದ್ದೂರು ತಾಲೂಕು ದಂಡಾಧಿಕಾರಿಗಳು ಕಾರ್ಯನಿರ್ವಹಿಸಿ ಇದನ್ನೆಲ್ಲ ಮಾಡಬೇಕು. ಆಗ ಒಂದು ಸರ್ಕಾರಿ ಜಮೀನು ಬೇರೆಯವರ ಪಾಲಾಗೋದು ತಪ್ಪುತ್ತೆ ಸ್ನೇಹಿತರೆ.
ಈಗ ಈ ನಮ್ಮ ಜನನಾಯಕರು ಒಂದಷ್ಟು ಕೆರೆಗಳನ್ನು ಭಾಳ ಸುಧಾರಣೆ ತರ್ತಾಯಿದ್ದಾರೆ. ಸುಳೆಕೆರೆ ಒಂದು ಕೆರೆ ಅಂತೇಳಿ ಅದೆಷ್ಟೋ 190 ಎಕರೆ ಏನೋ ಜಮೀನನ್ನು ಕಬಳಿಸ್ಕೊಂಡಿದ್ರಂತೆ. ಈಗ ತೈಲೂರು ಕೆರೆನೂ ಆ ಕೆಲಸ ನಡೀತಾ ಇದೆ. ಹಾಗೆಯೇ ಸೋಮನಹಳ್ಳಿ ಕೆರೆ ಅಲ್ಲೂ ಕೂಡ ಸುತ್ತಮುತ್ತ ಇರೋರು ಈ ಹೊಳೆನಲ್ಲೇ ಕಬಳಿಸಿದ್ದಾರೆ. ಹೊಳೆನಲ್ಲೇ ಏನು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಈಗ ಶಿಂಷಾ ನದಿ ಭಾಳ ಚಿಕ್ಕದಾಗ್ಬಿಟ್ಟಿದೆ ಸ್ನೇಹಿತರೆ. ಇದನ್ನೆಲ್ಲ ತಡಿಬೇಕು, ಸರ್ಕಾರ ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಆ ಅಧಿಕಾರಿಗಳು, ಮೇಲಧಿಕಾರಿಗಳು, ಡಿ ಸಿಗಳು ಬಂದು ಗಮನ ಹರಿಸಿ ಅದನ್ನೆಲ್ಲ ಸರ್ಕಾರ ಸುಪರ್ದಿಗೆ ತಗೋಬೇಕು ಅಂತ ಹೇಳಿ ನಾನು ಈ ಮೂಲಕ ವಾಹಿನಿ ಮೂಲಕ ಮನವಿ ಮಾಡಿಕೊಡ್ತೀನಿ. ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಚನ್ನಪ್ಪ ಎ ಸಿ ಅಂತ. ಅಲ್ಲಿ ಕೂಡ ನಾನು ಇದನ್ನು ತಮ್ಮ ಬಳಿಗೆ ತಲುಪುವ ಹಾಗೆ ಮಾಡ್ತೀನಿ. ಚನ್ನಪ್ಪ ಎ ಸಿ ಅಂತ ಹೋಗಿ ನೋಡಿದ್ರೆ ಈ ಒಂದು ಯೂಟ್ಯೂಬಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಇವೆಲ್ಲ ವಾಸ್ತುಶಿಲ್ಪಗಳು, ಇವನ್ನ ಉಳಿಸ್ಬಾರ್ದೆ. ಇವನ್ನೆಲ್ಲ ನೋಡಿ, ಈ ಎಲ್ಲ ಮರನೇ ಒಂದು ಬೆಳ್ಕೊಂಬಿಟ್ಟಿದೆ ಸ್ನೇಹಿತರೆ. ಎಂಥ ಅನ್ಯಾಯ ನೋಡಿ ಇದು. ನಿಜವಾಗ್ಲೂ ಇಂಥ 4 ಕಡೆ ಇಂಥ ಏನು ಮದ್ದೂರಿನ ಸುತ್ತಮುತ್ತಲು 4 ಕಡೆ ಇಂಥ ಮಂಟಪಗಳು ನನ್ನ ಕಣ್ಣಿಗೆ ಕಾಣಿಸ್ತವೆ. ನಾನೆಲ್ಲ ಅದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಫೇಸ್ಬುಕ್ಕಲ್ಲೂ ಕೂಡ ಚನ್ನಪ್ಪ ಹಾಲೂರು ಅಂತ ಇದ್ದೀನಿ ಸ್ನೇಹಿತರೆ. ಒಂದು 5,000 ಜನ ಫಾಲೋಯರ್ ಇದ್ದಾರೆ. ದಯಮಾಡಿ ನೋಡಿ, ಗಮನಿಸಿ, ನಿಮ್ಮ ಒಂದು ಕಾಮೆಂಟನ್ನು ಕೊಡಿ. ಇದನ್ನೆಲ್ಲ ಜನಕ್ಕೆ ಶೇರ್ ಮಾಡಿ, ಪರಿಚಯ ಮಾಡಿ. ಇದನ್ನೆಲ್ಲ ನಿಮಗೆ ನಾನು ಯಾಕೆ ಇಲ್ಲಿ ಬಂದು ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಜಗತ್ತಿಗೆ ಗೊತ್ತಾಗಬೇಕು, ಇದರ ಸತ್ಯ ಅರಿವಾಗಬೇಕು. ಏನು ಜಮೀನನ್ನು ಕಬಳಿಸಿದರೆ ಅದನ್ನು ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ನಾನೊಬ್ಬ ನಿವೃತ್ತ ಶಿಕ್ಷಕನಾಗಿ ಈ ಒಂದು ಸಮಾಜ ಸೇವೆ ದೃಷ್ಟಿಯಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯಮಾಡಿ ಇದನ್ನು ಡಿ ಸಿ ಸಾಹೇಬರು, ಹಾಗೆಯೇ ಸಂಬಂಧಪಟ್ಟ ಮಿನಿಸ್ಟ್ರುಗಳು, ಮುಖ್ಯಮಂತ್ರಿಗಳು, ಉತ್ಸಾಹಿ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಭ್ರಷ್ಟಾಚಾರ ತಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ನಿಜವಾಗ್ಲೂ ಇದು ಏನು ಬಡವರಿಗೆ ರಕ್ಷಣೆ ಮಾಡಬೇಕು, ಭಿಕ್ಷುಕರಿಗೆ ರಕ್ಷಣೆ ಮಾಡಬೇಕು, ನಿರುದ್ಯೋಗಿಗಳಿಂದ ಬಳಲ್ತಾ ಇರತಕ್ಕಂಥ ಯುವಕರಿಗೆ ಕೆಲಸ ಕೊಡಬೇಕು. 52,000 ಜನ ಏನು ತಾತ್ಕಾಲಿಕ ಶಿಕ್ಷಕರನ್ನು ತಗೊಂಡು ನೀವು ಶಾಲೆ ನಡೆಸ್ತೀನಿ ಅಂತೀರಲ್ಲ, ಸರ್ಕಾರಿ ಶಾಲೆಗೆ. ನಾನು ಒಬ್ಬ ಶಿಕ್ಷಕನಾಗಿ ಎಸ್ ಎಂ ಕೃಷ್ಣಾಜಿಯವರ ಶಾಲೆ ಸೋಮನಹಳ್ಳಿಯಲ್ಲಿ ನಾನು 30 ವರ್ಷ ಪಾಠ ಮಾಡಿದ್ದೀನಿ ಸ್ನೇಹಿತರೆ. ಇದರಿಂದ ನನಗೆ ಗೊತ್ತಿದೆ ಕಷ್ಟ, ಶಿಕ್ಷಕರ ಕಷ್ಟ ಗೊತ್ತಿದೆ. ದಯಮಾಡಿ ಇದನ್ನೆಲ್ಲ ಗಮನಿಸಿ ಖಂಡಿತ ಇದಕ್ಕೆ ಉತ್ತರ ಸಿಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.